ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಓಡಾಡುವ ನಾಗರಿಕರೇ ಹುಷಾರಾಗಿರಿ. ಇಲ್ಲಿನ ವಿವಿಧ ರಸ್ತೆಗಳಲ್ಲಿ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವ ಬೃಹತ್ ಮರಗಳು ಅಪಾಯಕ್ಕೆ ಬಾಯಿ ತೆರೆದ ರೀತಿಯಲ್ಲಿ ಇದ್ದಾವೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಅಪಾಯಕ್ಕೆ ಆಹ್ವಾನ ನೀಡ್ತಿರೋ ಮರಗಳು. ನಗರಸಭೆ ಎಚ್ಚೆತ್ತುಕೊಳ್ಳದಿದ್ರೆ ಅನಾಹುತ ಖಚಿತ. ಒಂದು ಕಡೆ ಮುಗಿಲೆತ್ತರಕ್ಕೆ ಬೆಳೆದು ನಿಂತ ಬೃಹದಾಕಾರದ ಮರಗಳು, ಮರದ ಬುಡದಲ್ಲಿಯೇ ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಸ್ಥರು, ಮತ್ತೊಂದೆಡೆ ರಸ್ತೆಗಳಲ್ಲಿ ಸಂಚಾರ ಮಾಡುತ್ತಿರುವ ವಾಹನ ಸವಾರರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಕಂಡುಬಂದ ದೃಶ್ಯ. ಕಾರವಾರ ನಗರದಲ್ಲಿ ನೂರಾರು ವರ್ಷಗಳ ಹಿಂದಿನ ಮರಗಳು ಅಪಾಯಕ್ಕೆ ಆಹ್ವಾನ ನೀಡ್ತಿವೆ. ಮಳೆ ಗಾಳಿಗೆ ಶಿಥಿಲವಾಗಿರೋ ಮರಗಳ ರೆಂಬೆ ಕೊಂಬೆಗಳು ಕೆಳಕ್ಕೆ ಬೀಳುತ್ತಿವೆ. ಕಳೆದ ಹಲವು ವರ್ಷಗಳಿಂದ ಮರಗಳು ಬೀಳುತ್ತಿರುವ ಘಟನೆ ನಡೆಯುತ್ತಲೇ ಇವೆ. ಬೆಳಗ್ಗೆ ನಾನು ಇಲ್ಲಿ ಅಂಗಡಿ ಹಚ್ತಿದ್ದೇನೆ. ಅಂಗಡಿ ಹಚ್ಚಬೇಕಾದ್ರೆ ಒಂದು ಗಾಡಿ ಇತ್ತು ಅಲ್ಲಿ ಪಾರ್ಕಿಂಗಿಗೆ. ಅವ್ರದ್ದು ತಂದೆ ಮತ್ತು ಮಗು ಇತ್ತು. ಅದು ಬರಬೇಕಂತ ಸಡನ್ಲಿ ಅದು ಬಿತ್ತು, ಅದು ಮರ ಬಿತ್ತು. ಅದು ಅವ್ರ ಮೇಲೆ ಸ್ವಲ್ಪ ಇಲ್ಲಿ ಗಾಯ ಆಗಿದೆ ಕೈಗೆ. ಮತ್ತೊಂದು ಹುಡುಗಿಗೆ 8 ವರ್ಷ ಹುಡುಗಿ ಇದೆ, ಇಲ್ಲಿ ಸ್ವಲ್ಪ ಗಾಯ ಆಗಿದೆ ಅವಳಿಗೆ ಅಷ್ಟೇ. ಇದು ಮತ್ತು ಮರನೂ 200 ವರ್ಷದ್ದು ಹಳೆದದು. ಕೆಲ ದಿನಗಳ ಹಿಂದೆ ಸುಭಾಷ್ ವೃತ್ತದ ಸಮೀಪವೇ ಇರುವ ಕಂದಾಯ ಇಲಾಖೆ ಕಚೇರಿಯ ಆವರಣದಲ್ಲಿರುವ ಮರ ಬಿದ್ದು ಆಟೋವೊಂದು ಜಖಂಗೊಂಡಿತ್ತು. ಕಾಂಪೌಂಡ್ ಬಿದ್ದು ಹೋಗಿದ್ದವು. ಮಳೆಗಾಲದ ಮುಂಚೆ ಸಂಬಂಧಪಟ್ಟ ನಗರಸಭೆ ಮರದ ರೆಂಬೆ ಕೊಂಬೆಗಳನ್ನು ಕತ್ತರಿಸಿದ್ರೆ ಬೀಳುವ ಪರಿಸ್ಥಿತಿ ಇರೋದಿಲ್ಲ ಅಂತ ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾನೊಬ್ಬ ಆಟೋ ಚಾಲಕ. ಇಲ್ಲಿ ನೂರಾರು ಆಟೋಗಳು, ನೂರಾರು ಪ್ರಯಾಣಿಕರು, ನೂರಾರು ಜನಸಂಖ್ಯೆ ಓಡಾಡ್ತಾ ಇರುವಂಥ ಇದು ರೋಡ್ ಇದು. ಇಂಥ ಮರಗಳು ಇದರಿಂದ ಬೆಳಿಗ್ಗೆ ಒಂದು ತಂದೆ ಮತ್ತು ಮಗಳು ಆಕ್ಟಿವಾ ಮೇಲೆ ಬರ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಟೊಂಗೆ ಮುರಿದು ಬಿದ್ದು ಆ ಟೊಂಗೆನ ಅದ್ರದ್ದು ಗಾಡಿ ಮೇಲೆ ಬಿತ್ತು. 8 ವರ್ಷದ ಹುಡುಗಿ ಪಾಪ ಮುಂದೆ ಇದ್ಲು. ಅದ್ರದ್ದು ಮುಖದ್ರ ಮೇಲೆ ಬಿದ್ದುಕೊಂಡು ರಕ್ತ ಎಲ್ಲ ಇದಾಗ್ತಾ ಇತ್ತು. ಇಂಥ ಮರಗಳನ್ನು ಕಡಿಬೇಕು ಸರ್. ಇಲಾಖೆಯವರು ಇದು ಮಾಡಿಕೊಂಡು ಇಂಥ ಮರಗಳನ್ನು ಕಡಿಬೇಕು. ತಕ್ಷಣ ನಗರಸಭೆ ಬಹಳಷ್ಟು ವರ್ಷಗಳ ಹಳೆಯ ಮರಗಳನ್ನು ತೆರವು ಮಾಡುವತ್ತ ಗಮನ ವಹಿಸಬೇಕಿದೆ. ಇಲ್ದಿದ್ರೆ ಭಾರಿ ಅಪಾಯವಂತೂ ಗ್ಯಾರಂಟಿ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಓಡಾಡುವ ನಾಗರಿಕರೇ ಹುಷಾರಾಗಿರಿ. ಇಲ್ಲಿನ ವಿವಿಧ ರಸ್ತೆಗಳಲ್ಲಿ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವ ಬೃಹತ್ ಮರಗಳು ಅಪಾಯಕ್ಕೆ ಬಾಯಿ ತೆರೆದ ರೀತಿಯಲ್ಲಿ ಇದ್ದಾವೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಅಪಾಯಕ್ಕೆ ಆಹ್ವಾನ ನೀಡ್ತಿರೋ ಮರಗಳು. ನಗರಸಭೆ ಎಚ್ಚೆತ್ತುಕೊಳ್ಳದಿದ್ರೆ ಅನಾಹುತ ಖಚಿತ. ಒಂದು ಕಡೆ ಮುಗಿಲೆತ್ತರಕ್ಕೆ ಬೆಳೆದು ನಿಂತ ಬೃಹದಾಕಾರದ ಮರಗಳು, ಮರದ ಬುಡದಲ್ಲಿಯೇ ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಸ್ಥರು, ಮತ್ತೊಂದೆಡೆ ರಸ್ತೆಗಳಲ್ಲಿ ಸಂಚಾರ ಮಾಡುತ್ತಿರುವ ವಾಹನ ಸವಾರರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಕಂಡುಬಂದ ದೃಶ್ಯ. ಕಾರವಾರ ನಗರದಲ್ಲಿ ನೂರಾರು ವರ್ಷಗಳ ಹಿಂದಿನ ಮರಗಳು ಅಪಾಯಕ್ಕೆ ಆಹ್ವಾನ ನೀಡ್ತಿವೆ. ಮಳೆ ಗಾಳಿಗೆ ಶಿಥಿಲವಾಗಿರೋ ಮರಗಳ ರೆಂಬೆ ಕೊಂಬೆಗಳು ಕೆಳಕ್ಕೆ ಬೀಳುತ್ತಿವೆ. ಕಳೆದ ಹಲವು ವರ್ಷಗಳಿಂದ ಮರಗಳು ಬೀಳುತ್ತಿರುವ ಘಟನೆ ನಡೆಯುತ್ತಲೇ ಇವೆ. ಬೆಳಗ್ಗೆ ನಾನು ಇಲ್ಲಿ ಅಂಗಡಿ ಹಚ್ತಿದ್ದೇನೆ. ಅಂಗಡಿ ಹಚ್ಚಬೇಕಾದ್ರೆ ಒಂದು ಗಾಡಿ ಇತ್ತು ಅಲ್ಲಿ ಪಾರ್ಕಿಂಗಿಗೆ. ಅವ್ರದ್ದು ತಂದೆ ಮತ್ತು ಮಗು ಇತ್ತು. ಅದು ಬರಬೇಕಂತ ಸಡನ್ಲಿ ಅದು ಬಿತ್ತು, ಅದು ಮರ ಬಿತ್ತು. ಅದು ಅವ್ರ ಮೇಲೆ ಸ್ವಲ್ಪ ಇಲ್ಲಿ ಗಾಯ ಆಗಿದೆ ಕೈಗೆ. ಮತ್ತೊಂದು ಹುಡುಗಿಗೆ 8 ವರ್ಷ ಹುಡುಗಿ ಇದೆ, ಇಲ್ಲಿ ಸ್ವಲ್ಪ ಗಾಯ ಆಗಿದೆ ಅವಳಿಗೆ ಅಷ್ಟೇ. ಇದು ಮತ್ತು ಮರನೂ 200 ವರ್ಷದ್ದು ಹಳೆದದು. ಕೆಲ ದಿನಗಳ ಹಿಂದೆ ಸುಭಾಷ್ ವೃತ್ತದ ಸಮೀಪವೇ ಇರುವ ಕಂದಾಯ ಇಲಾಖೆ ಕಚೇರಿಯ ಆವರಣದಲ್ಲಿರುವ ಮರ ಬಿದ್ದು ಆಟೋವೊಂದು ಜಖಂಗೊಂಡಿತ್ತು. ಕಾಂಪೌಂಡ್ ಬಿದ್ದು ಹೋಗಿದ್ದವು. ಮಳೆಗಾಲದ ಮುಂಚೆ ಸಂಬಂಧಪಟ್ಟ ನಗರಸಭೆ ಮರದ ರೆಂಬೆ ಕೊಂಬೆಗಳನ್ನು ಕತ್ತರಿಸಿದ್ರೆ ಬೀಳುವ ಪರಿಸ್ಥಿತಿ ಇರೋದಿಲ್ಲ ಅಂತ ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾನೊಬ್ಬ ಆಟೋ ಚಾಲಕ. ಇಲ್ಲಿ ನೂರಾರು ಆಟೋಗಳು, ನೂರಾರು ಪ್ರಯಾಣಿಕರು, ನೂರಾರು ಜನಸಂಖ್ಯೆ ಓಡಾಡ್ತಾ ಇರುವಂಥ ಇದು ರೋಡ್ ಇದು. ಇಂಥ ಮರಗಳು ಇದರಿಂದ ಬೆಳಿಗ್ಗೆ ಒಂದು ತಂದೆ ಮತ್ತು ಮಗಳು ಆಕ್ಟಿವಾ ಮೇಲೆ ಬರ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಟೊಂಗೆ ಮುರಿದು ಬಿದ್ದು ಆ ಟೊಂಗೆನ ಅದ್ರದ್ದು ಗಾಡಿ ಮೇಲೆ ಬಿತ್ತು. 8 ವರ್ಷದ ಹುಡುಗಿ ಪಾಪ ಮುಂದೆ ಇದ್ಲು. ಅದ್ರದ್ದು ಮುಖದ್ರ ಮೇಲೆ ಬಿದ್ದುಕೊಂಡು ರಕ್ತ ಎಲ್ಲ ಇದಾಗ್ತಾ ಇತ್ತು. ಇಂಥ ಮರಗಳನ್ನು ಕಡಿಬೇಕು ಸರ್. ಇಲಾಖೆಯವರು ಇದು ಮಾಡಿಕೊಂಡು ಇಂಥ ಮರಗಳನ್ನು ಕಡಿಬೇಕು. ತಕ್ಷಣ ನಗರಸಭೆ ಬಹಳಷ್ಟು ವರ್ಷಗಳ ಹಳೆಯ ಮರಗಳನ್ನು ತೆರವು ಮಾಡುವತ್ತ ಗಮನ ವಹಿಸಬೇಕಿದೆ. ಇಲ್ದಿದ್ರೆ ಭಾರಿ ಅಪಾಯವಂತೂ ಗ್ಯಾರಂಟಿ.
ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಓಡಾಡುವ ನಾಗರಿಕರೇ ಹುಷಾರಾಗಿರಿ. ಇಲ್ಲಿನ ವಿವಿಧ ರಸ್ತೆಗಳಲ್ಲಿ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವ ಬೃಹತ್ ಮರಗಳು ಅಪಾಯಕ್ಕೆ ಬಾಯಿ ತೆರೆದ ರೀತಿಯಲ್ಲಿ ಇದ್ದಾವೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಅಪಾಯಕ್ಕೆ ಆಹ್ವಾನ ನೀಡ್ತಿರೋ ಮರಗಳು. ನಗರಸಭೆ ಎಚ್ಚೆತ್ತುಕೊಳ್ಳದಿದ್ರೆ ಅನಾಹುತ ಖಚಿತ. ಒಂದು ಕಡೆ ಮುಗಿಲೆತ್ತರಕ್ಕೆ ಬೆಳೆದು ನಿಂತ ಬೃಹದಾಕಾರದ ಮರಗಳು, ಮರದ ಬುಡದಲ್ಲಿಯೇ ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಸ್ಥರು, ಮತ್ತೊಂದೆಡೆ ರಸ್ತೆಗಳಲ್ಲಿ ಸಂಚಾರ ಮಾಡುತ್ತಿರುವ ವಾಹನ ಸವಾರರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಕಂಡುಬಂದ ದೃಶ್ಯ. ಕಾರವಾರ ನಗರದಲ್ಲಿ ನೂರಾರು ವರ್ಷಗಳ ಹಿಂದಿನ ಮರಗಳು ಅಪಾಯಕ್ಕೆ ಆಹ್ವಾನ ನೀಡ್ತಿವೆ. ಮಳೆ ಗಾಳಿಗೆ ಶಿಥಿಲವಾಗಿರೋ ಮರಗಳ ರೆಂಬೆ ಕೊಂಬೆಗಳು ಕೆಳಕ್ಕೆ ಬೀಳುತ್ತಿವೆ. ಕಳೆದ ಹಲವು ವರ್ಷಗಳಿಂದ ಮರಗಳು ಬೀಳುತ್ತಿರುವ ಘಟನೆ ನಡೆಯುತ್ತಲೇ ಇವೆ. ಬೆಳಗ್ಗೆ ನಾನು ಇಲ್ಲಿ ಅಂಗಡಿ ಹಚ್ತಿದ್ದೇನೆ. ಅಂಗಡಿ ಹಚ್ಬೇಕಾದ್ರೆ ಒಂದು ಗಾಡಿ ಇತ್ತು ಅಲ್ಲಿ ಪಾರ್ಕಿಂಗಿಗೆ. ಅವ್ರ ತಂದೆ ಮತ್ತು ಮಗು ಇತ್ತು. ಅದು ಬರಬೇಕಂತ ಸಡನ್ಲಿ ಅದು ಬಿತ್ತು, ಅದು ಮರ ಬಿತ್ತು. ಅದು ಅವ್ರ ಮೇಲೆ ಸ್ವಲ್ಪ ಇಲ್ಲಿ ಗಾಯ ಆಗಿದೆ ಕೈಗೆ, ಮತ್ತು ಒಂದು ಹುಡುಗಿಗೆ 8 ವರ್ಷ ಹುಡುಗಿ ಇದೆ, ಇಲ್ಲಿ ಸ್ವಲ್ಪ ಗಾಯ ಆಗಿದೆ ಅವಳಿಗೆ ಅಷ್ಟೇ. ಇದು ಮತ್ತು ಮರನೂ 200 ವರ್ಷದ್ದು ಹಳೆದದು. ಕೆಲ ದಿನಗಳ ಹಿಂದೆ ಸುಭಾಷ್ ವೃತ್ತದ ಸಮೀಪವೇ ಇರುವ ಕಂದಾಯ ಇಲಾಖೆ ಕಚೇರಿಯ ಆವರಣದಲ್ಲಿರುವ ಮರ ಬಿದ್ದು ಆಟೋವೊಂದು ಜಖಂಗೊಂಡಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಓಡಾಡುವ ನಾಗರಿಕರೇ ಹುಷಾರಾಗಿರಿ. ಇಲ್ಲಿನ ವಿವಿಧ ರಸ್ತೆಗಳಲ್ಲಿ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವ ಬೃಹತ್ ಮರಗಳು ಅಪಾಯಕ್ಕೆ ಬಾಯಿ ತೆರೆದ ರೀತಿಯಲ್ಲಿ ಇದ್ದಾವೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಅಪಾಯಕ್ಕೆ ಆಹ್ವಾನ ನೀಡ್ತಿರೋ ಮರಗಳು. ನಗರಸಭೆ ಎಚ್ಚೆತ್ತುಕೊಳ್ಳದಿದ್ರೆ ಅನಾಹುತ ಖಚಿತ. ಒಂದು ಕಡೆ ಮುಗಿಲೆತ್ತರಕ್ಕೆ ಬೆಳೆದು ನಿಂತ ಬೃಹದಾಕಾರದ ಮರಗಳು, ಮರದ ಬುಡದಲ್ಲಿಯೇ ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಸ್ಥರು, ಮತ್ತೊಂದೆಡೆ ರಸ್ತೆಗಳಲ್ಲಿ ಸಂಚಾರ ಮಾಡುತ್ತಿರುವ ವಾಹನ ಸವಾರರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಕಂಡುಬಂದ ದೃಶ್ಯ. ಕಾರವಾರ ನಗರದಲ್ಲಿ ನೂರಾರು ವರ್ಷಗಳ ಹಿಂದಿನ ಮರಗಳು ಅಪಾಯಕ್ಕೆ ಆಹ್ವಾನ ನೀಡ್ತಿವೆ. ಮಳೆ ಗಾಳಿಗೆ ಶಿಥಿಲವಾಗಿರೋ ಮರಗಳ ರೆಂಬೆ ಕೊಂಬೆಗಳು ಕೆಳಕ್ಕೆ ಬೀಳುತ್ತಿವೆ. ಕಳೆದ ಹಲವು ವರ್ಷಗಳಿಂದ ಮರಗಳು ಬೀಳುತ್ತಿರುವ ಘಟನೆ ನಡೆಯುತ್ತಲೇ ಇವೆ. ಬೆಳಗ್ಗೆ ನಾನು ಇಲ್ಲಿ ಅಂಗಡಿ ಹಚ್ತಿದ್ದೇನೆ. ಅಂಗಡಿ ಹಚ್ಬೇಕಾದ್ರೆ ಒಂದು ಗಾಡಿ ಇತ್ತು ಅಲ್ಲಿ ಪಾರ್ಕಿಂಗಿಗೆ. ಅವ್ರ ತಂದೆ ಮತ್ತು ಮಗು ಇತ್ತು. ಅದು ಬರಬೇಕಂತ ಸಡನ್ಲಿ ಅದು ಬಿತ್ತು, ಅದು ಮರ ಬಿತ್ತು. ಅದು ಅವ್ರ ಮೇಲೆ ಸ್ವಲ್ಪ ಇಲ್ಲಿ ಗಾಯ ಆಗಿದೆ ಕೈಗೆ, ಮತ್ತು ಒಂದು ಹುಡುಗಿಗೆ 8 ವರ್ಷ ಹುಡುಗಿ ಇದೆ, ಇಲ್ಲಿ ಸ್ವಲ್ಪ ಗಾಯ ಆಗಿದೆ ಅವಳಿಗೆ ಅಷ್ಟೇ. ಇದು ಮತ್ತು ಮರನೂ 200 ವರ್ಷದ್ದು ಹಳೆದದು. ಕೆಲ ದಿನಗಳ ಹಿಂದೆ ಸುಭಾಷ್ ವೃತ್ತದ ಸಮೀಪವೇ ಇರುವ ಕಂದಾಯ ಇಲಾಖೆ ಕಚೇರಿಯ